ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2025ನೇ ಇಸವಿಯ ಜನವರಿ ತಿಂಗಳಿನ ವೃಶ್ಚಿಕ ರಾಶಿ ಮತ್ತು ಸಿಂಹ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುನ್ನ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಸ್ನೇಹಿತರೆ, ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್, ಜ್ಯೋತಿಷ್ಯದ ಒಂದು ಸಮಾಲೋಚನೆ ಬೇಕು ಅಂತಂದರೆ ನೀವು ನೇರವಾಗಿ ನನ್ನ ನಂಬರ್ಗೆ ಕರೆಯನ್ನು ಮಾಡಿ ಡೇಟ್ ಆಫ್ ಬರ್ತು, ಟೈಮಿಂಗ್ಸು ಆಧಾರದ ಮೇಲೆ ನಿಮ್ಮ ಜಾತಕ ಚಕ್ರವನ್ನು ಹಾಕ್ಕೊಂಡ್ಬಿಟ್ಟು ಏನು ಪ್ರಾಬ್ಲಮ್ ನಡೀತಾ ಇದೆ, ಯಾವ ದಶಾಭುಕ್ತಿ ನಡೀತಾ ಇದೆ, ನೀವು ಯಾವ ರೀತಿಯ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ, ಮತ್ತು ಯಾವ ತರಹದ ಸರಳ ಪರಿಹಾರಗಳು ನೀವು ಮಾಡ್ಕೊತಾ ಹೋಗಬೇಕಾಗುತ್ತೆ, ಮತ್ತು ಯಾವ ಗ್ರಹಕ್ಕೆ ಎಷ್ಟು ಅಂದರೆ ಜಾಸ್ತಿ ನೀವು ಪರಿಹಾರಗಳನ್ನು ಮಾಡಿಕೊಂಡಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಇದನ್ನೆಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನೀವು ನೇರವಾಗಿ ಕರೆಯನ್ನು ಮಾಡಬಹುದು. ಇನ್ನು ಸ್ನೇಹಿತರೆ, ಇದೇ 2025ನೇ ಇಸವಿಯ ಜನವರಿ ತಿಂಗಳಿನ ವೃಶ್ಚಿಕ ರಾಶಿಯವರ ಒಂದು ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ. ಈ ಒಂದು ವೃಶ್ಚಿಕ ರಾಶಿಯವರಿಗೆ ಈ ಜನವರಿ ತಿಂಗಳಿನಲ್ಲಿ ನೋಡಿ, ಮುಖ್ಯವಾಗಿ ದ್ವಿತೀಯ ಸ್ಥಾನದಲ್ಲಿ ಮತ್ತು ತೃತೀಯ ಸ್ಥಾನದಲ್ಲಿ ರವಿಯ ಸಂಚಾರ ನಡೀತಾ ಇದೆ. ಮತ್ತು ಬುಧನ ಸಂಚಾರ ಕೂಡ ದ್ವಿತೀಯ ಸ್ಥಾನದಲ್ಲಿ ಪ್ರಾರಂಭ ಆಗ್ತಾ ಇದೆ. ಶುಕ್ರನ ಸಂಚಾರ ಚತುರ್ಥ ಸ್ಥಾನದಲ್ಲಿ ಸಂಚಾರ ನಡೀತಾ ಇದೆ. ಮತ್ತು ಗುರು ನಿಮಗೆ ವಕ್ರಿಯಾಗಿ ಸಪ್ತಮ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಮತ್ತು ನಿಮಗೆ ಕುಜ ವಕ್ರ ಮಾರ್ಗದಲ್ಲಿ ನವಮ ಅಷ್ಟಮ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಈ ಕಳೆದ ತಿಂಗಳಿಗಿಂತ ಈ ತಿಂಗಳು ಸ್ವಲ್ಪ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀವು ನೋಡ್ತೀರಾ ಅಂತ ಹೇಳ್ಬೋದು. ವ್ಯಾಪಾರದಲ್ಲಿ ಅಭಿವೃದ್ಧಿ ಹೆಚ್ಚಾಗ್ತಕ್ಕಂಥದ್ದು, ಮತ್ತು ಈ ಒಂದು ಆದಾಯದಲ್ಲಿ ನಿಮಗೆ ಏರಿಕೆ ಕಂಡು ಬರ್ತಕ್ಕಂಥದ್ದು, ಅಂದರೆ ಹಣಕಾಸಿನ ವಿಚಾರದಲ್ಲಿ ತುಂಬ ಒಳ್ಳೆಯ ಒಂದು ಕಾಲ ಅಂತಲೇ ಹೇಳ್ಬೋದಾಗುತ್ತೆ. ಮತ್ತು ವಾಹನ ಕೊಂಡ್ಕೊಳ್ಳೋದಕ್ಕೆ ಈ ತಿಂಗಳು ನಿಮಗೆ ಪ್ರಶಸ್ತವಾಗಿರ್ತಕ್ಕಂತಹ ಸಮಯ ಇದಾಗಿರುತ್ತೆ. ಅವಕಾಶಗಳು ಸಿಗ್ತಾ ಹೋಗುತ್ತೆ ವಾಹನ ಕೊಂಡ್ಕೊಳ್ಳೋದಕ್ಕೆ. ಮತ್ತು ಈ ಒಂದು ಸಮಾಜದಲ್ಲಿ ನಿಮಗೆ ಅಂತ ಒಂದು ಗೌರವ ಲಭ್ಯ ಆಗ್ತಾ ಹೋಗುತ್ತೆ. ಮತ್ತು ಮುಖ್ಯವಾಗಿ ಮನಸ್ಸು ಸಂತೋಷಕರವಾಗಿರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ತಿಂಗಳಿನಲ್ಲಿ. ಮತ್ತು ವಿವಾಹ ಆಗದೇ ಇರತಕ್ಕಂಥವ್ರಿಗೂ ಕೂಡ ವಿವಾಹದ ಸೂಚನೆ ಕಂಡು ಬರ್ತಾ ಇರುತ್ತೆ. ಉದ್ಯೋಗದಲ್ಲಿ ಜಯಶೀಲರಾಗ್ತಾ ಹೋಗ್ತೀರಾ. ಉದ್ಯೋಗದಲ್ಲಿ ನಿಮಗೆ ಪದೋನ್ನತಿ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಮತ್ತು ವ್ಯಾಪಾರಸ್ಥರಿಗೂ ಕೂಡ ಆದಷ್ಟು ಈ ತಿಂಗಳು ತುಂಬ ಒಳ್ಳೆಯ ಒಂದು ಪಾಸಿಟಿವ್ ಆಗಿರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತ ಹೇಳ್ಬೋದು. ಆದರೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಆಗಿರಿ. ಶೀತ ಪ್ರಕೃತಿ, ಕೋಲ್ಡ್ ರಿಲೇಟೆಡ್ ನಿಮಗೆ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ರ್ಯಾಶ್ ಆಗಿ ಡ್ರೈವಿಂಗ್ ಮಾಡೋದನ್ನು ಕಡಿಮೆ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ರಾಷ್ಟ್ರಾಧಿಪತಿ ಕುಜ ವಕ್ರಿ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಚಿಕ್ಕ ಪುಟ್ಟ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು, ಸ್ವಲ್ಪ ರ್ಯಾಶ್ ಆಗಿ ಮಾತನಾಡ್ತಕ್ಕಂಥದ್ದು, ಈ ತರಹದ ಒಂದು ಸಿಚುಯೇಷನ್ ನಿಮಗೆ ಈ ತಿಂಗಳಿನಲ್ಲಿ ಬರ್ತಾ ಇರುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಇಡೋದಕ್ಕೆ ಪ್ರಯತ್ನ ಮಾಡಿ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಈ ಜನವರಿ ತಿಂಗಳಿನಲ್ಲಿ ಸ್ವಲ್ಪ ಒಳ್ಳೆಯ ಫಲಿತಾಂಶಗಳು ಕಾದಿವೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಉನ್ನತವಾಗಿರ್ತಕ್ಕಂತಹ ಸ್ಥಿತಿಗತಿಗಳು ಕಾಣ್ತಾ ಇದೆ. ಆಮೇಲೆ ವ್ಯಾಪಾರಸ್ಥರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಪತಿ ಪತ್ನಿಯರಲ್ಲೂ ಕೂಡ ಒಂದು ಸಾಮರಸ್ಯದ ಒಂದು ಬೆಳವಣಿಗೆ ನಿಮಗೆ ಈ ತಿಂಗಳಿನಲ್ಲಿ ನೀವು ನೋಡ್ತಾ ಹೋಗ್ಬೋದು. ಆದರೆ ಸ್ವಲ್ಪ ಸಂತಾನದ ಮುಖಾಂತರ ಸ್ವಲ್ಪ ಖರ್ಚುಗಳು ಅಧಿಕ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಈ ತಿಂಗಳಿನಲ್ಲಿ ಕಂಡು ಬರ್ತಾ ಇರುತ್ತೆ. ಈ ವೃಶ್ಚಿಕ ರಾಶಿಯವರು ಈ ಜನವರಿ ತಿಂಗಳಿನಲ್ಲಿ ಮುಖ್ಯವಾಗಿ ನೀವು ಮಾಡ್ಕೋಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ, ನೋಡಿ, ಈ ಒಂದು ಕಾಳಿಕಾ ದೇವಿಗೆ ಕೆಂಪು ಹೂಗಳನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ಸ್ವಲ್ಪ ಯಾರಿಗಾದರೂ ದಾಳಿಂಬ್ರೆ ಹಣ್ಣನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾಯಿರಿ ಮಂಗಳವಾರ. ಮತ್ತು ಮಂಗಳವಾರ ಸ್ವಲ್ಪ ಹೋಳಿಗೆಯನ್ನು ನೀವು ಡೊನೇಷನ್ ಕೊಟ್ಬಿಡಿ. ಯಾರಿಗಾದರೂ ಸ್ವಲ್ಪ ನಿರ್ಗತಿಕರಿಗೆ, ಸ್ವಲ್ಪ ದೇವಸ್ಥಾನದ ಕಟ್ಟೆಯಲ್ಲಿ ಕುತ್ಕೊಂಡಿರ್ತಾರಲ್ವ, ಅಂಥವ್ರಿಗೆ ನೀವು ಈ ಒಂದು ಹೋಳಿಗೆಯನ್ನು ತೊಗರಿ ಬೇಳೆಯಲ್ಲಿ, ಎಸ್ಪೆಷಲಿ ತೊಗರಿ ಬೇಳೆಯಿಂದ ಮಾತ್ರ ಮಾಡಿರ್ತಕ್ಕಂತಹ ಹೋಳಿಗೆಯನ್ನು ಹಂಚೋದಕ್ಕೆ ನೀವು ಪ್ರಯತ್ನ ಮಾಡಿ. ಇನ್ನು 2025ನೇ ಇಸವಿಯ ಜನವರಿ ತಿಂಗಳಿನ ಸಿಂಹ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ. ಈ ಸಿಂಹ ರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳು ನಿಮಗೆ ಈ ತಿಂಗಳಿನಲ್ಲಿ ನೀವು ನೋಡ್ಬೋದು. ಮೊದಲ ಒಂದು ವಾರ ಬಿಟ್ಬಿಟ್ಟು ಎರಡನೇ ವಾರದಿಂದ ಸಾಕಷ್ಟು ಉನ್ನತವಾಗಿರ್ತಕ್ಕಂತಹ ಫಲಿತಾಂಶಗಳು ಕಾದಿವೆ ಅಂತ ಹೇಳ್ಬೋದು. ಈ ತಿಂಗಳಿನಲ್ಲಿ ಉದ್ಯೋಗದ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಅಭಿವೃದ್ಧಿದಾಯಕವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ.
ಶತ್ರುಗಳ ಒಂದು ಉಪಟಳ ಕಡಿಮೆ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಕ್ಕಂಥದ್ದು, ಆದಾಯ ಮಾರ್ಗದಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದು, ಮತ್ತೊಮ್ಮೆಲೆ ವ್ಯಾಪಾರಸ್ಥರಿಗೂ ಕೂಡ ಒಳ್ಳೆಯ ಧನ ಸಂಪಾದನೆ ಆಗ್ತಕ್ಕಂಥದ್ದು. ಆಮೇಲೆ ಈ ಒಂದು ಕುಟುಂಬದ ವ್ಯಕ್ತಿಗಳ ಜೊತೆ ಸ್ವಲ್ಪ ಇಷ್ಟು ದಿನ ಭಿನ್ನಾಭಿಪ್ರಾಯಗಳಿದ್ದ ಪಕ್ಷದಲ್ಲಿ ಅದು ಕಡಿಮೆ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು, ಈ ತರಹದ ಒಂದು ಪಾಸಿಟಿವ್ ಸೈನ್ ನಿಮಗೆ ಜನವರಿ ತಿಂಗಳಿನ 2ನೇ ವಾರದಿಂದ ನಿಮಗೆ ಕಂಡು ಬರ್ತಾ ಇರುತ್ತೆ ಅಂತ ಹೇಳ್ಬೋದು. ಆಮೇಲೆ ಪ್ರಾಪರ್ಟಿ ರಿಲೇಟೆಡ್ ಆಸ್ತಿ ವಿಚಾರದಲ್ಲೂ ಕೂಡ ನಿಮಗೆ ತುಂಬ ಒಳ್ಳೆಯ ಒಂದು ಸಂಗತಿಗಳು ನಡೀತಕ್ಕಂಥದ್ದು. ಆಮೇಲೆ ನಿಮಗೆ ಆದಷ್ಟು ಪತಿ ಪತ್ನಿಯರಲ್ಲಿ ಇಷ್ಟು ದಿನ ಏನು ನಿಮಗೆ ಸಾಮರಸ್ಯ ಕಡಿಮೆ ಆಗ್ತಾ ಇತ್ತೋ ಅದು ಸ್ವಲ್ಪ ಬಗೆಹರಿಸ್ಕೊಂಡ್ಬಿಟ್ಟು ಪತಿ ಪತ್ನಿಯರಲ್ಲೂ ಕೂಡ ಆ ಸಾಮರಸ್ಯ ನಿಮಗೆ ಒಳ್ಳೆಯದು ಬಾಂಧವ್ಯ ಉಂಟಾಗ್ತಕ್ಕಂತಹ ಒಂದು ಸೂಚನೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಆಮೇಲೆ ವ್ಯಾಪಾರಸ್ಥರಿಗೂ ಕೂಡ ಹೇರಳವಾಗಿರ್ತಕ್ಕಂತಹ ಧನಲಾಭ ಉಂಟಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತ ಹೇಳ್ಬೋದು. ಆದರೆ ಜನವರಿ ತಿಂಗಳಿನ ಮೊದಲ ಒಂದು 10 ದಿನಗಳ ಕಾಲ ಮಾತ್ರ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಇರುತ್ತೆ. ಅದಾದ ನಂತರ ನಿಮಗೆ ಸ್ವಲ್ಪ ಸಿಂಹರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂತಹ ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು. ಮತ್ತು ಇಲ್ಲಿ ಮುಖ್ಯವಾಗಿ ಕುಜ ವಕ್ರಿ ಆಗಿರೋದು, ಸ್ವಲ್ಪ ನವಮಾಧಿಪತಿ ಚತುರ್ಥಾಧಿಪತಿ ವಕ್ರಿ ಆಗಿರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಭೂಮಿ ಈ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಆಗಿರೋದಕ್ಕೆ ಪ್ರಯತ್ನ ಮಾಡಿ, ಮನೆಯ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಆಗಿರೋದಕ್ಕೆ ಪ್ರಯತ್ನ ಮಾಡಿ. ಮಿಕ್ಕಿದೆಲ್ಲನೂ ಕೂಡ ನಿಮಗೆ ಉದ್ಯೋಗ ಕ್ಷೇತ್ರ ಆಗಿರ್ಬೋದು, ವ್ಯಾಪಾರ ಕ್ಷೇತ್ರ ಆಗಿರ್ಬೋದು, ಕುಟುಂಬದ ಒಂದು ವಿಚಾರದಲ್ಲಿ ಆಗಿರ್ಬೋದು, ಒಳ್ಳೆಯ ಒಂದು ಮಾರ್ಪಾಟುಗಳು ಸನ್ನಿವೇಶಗಳು ನಿಮಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಹಣಕ್ಕೆ ಯಾವುದೇ ತರಹದ ಕೊರತೆಗಳು ಈ ತಿಂಗಳಿನಲ್ಲಿ ನಿಮಗೆ ಕಂಡು ಬರೋದಿಲ್ಲ ಅಂತಲೇ ಇಲ್ಲಿ ಗೊತ್ತಾಗ್ತಾ ಇರುತ್ತೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರಿಗೆ ಸ್ವಲ್ಪ ಜನವರಿ ತಿಂಗಳಲ್ಲಿ ಪಾಸಿಟಿವ್ ನೋಟ್ ಅಂದರೆ ಪಾಸಿಟಿವ್ ಸೈನ್ ಅನ್ನೋದು ನಿಮಗೆ ಕಾಣಿಸ್ಕೊಳ್ತಾ ಇದೆ. ಹೆಚ್ಚಾಗಿ ತೊಂದರೆಗಳೇನು ಕಾಣಿಸ್ಕೊಳ್ತಾ ಇರೋದಿಲ್ಲ. ಈ ಸಿಂಹರಾಶಿಯವರು ಪ್ರತಿನಿತ್ಯ ಆದಿತ್ಯೋದಯ ಸ್ತೋತ್ರ ಪಾರಾಯಣವನ್ನು ಮಾಡ್ಕೊಳ್ತಾ ಹೋಗಿ ಸೂರ್ಯನಿಗೆ ಅರ್ಘ್ಯ ಕೊಡೋದು, ಮತ್ತು ಮಂಗಳವಾರ ದಿನ ಕುಜನಿಗೆ ಪ್ರೀತ್ಯರ್ಥ ಈ ತೊಗರಿ ಬೆಳೆಯಲ್ಲಿ ಮಾಡಿರ್ತಕ್ಕಂತಹ ಹೋಳಿಗೆ ಊಟವನ್ನು ನೀವು ಎಲ್ಲಾದರೂ ಒಂದು ಸ್ವಲ್ಪ ಹಾಕೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ಮುಖ್ಯವಾಗಿ ಈ ಒಂದು ದುರ್ಗಾದೇವಿಗೆ ಕೆಂಪು ಹೂಗಳನ್ನು ಕೊಡ್ತಾ ಬನ್ನಿ ಮಂಗಳವಾರ, ಶನಿವಾರ ಮತ್ತು ಶುಕ್ರವಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.